ಚಂದ್ರಿ ಹುಣ್ಣಿಮೆ ದಿವಸ ಇಲ್ಲಿ ಬಾಲರಡ್ಡಳ್ಳಿ ಬಾಲಪ್ಪ ತಾತನವರ ಜೀವ ಸಮಾಧಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ಚಂದ್ರಿ ಹುಣ್ಣಿಮೆ ದಿವಸ ಬ್ರಹ್ಮರಥೋತ್ಸವ ನಡೀತದೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥ ದೇವರಾದ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡಿಕೊಂಡು ಇಲ್ಲಿ ದೇವರ ಆಶೀರ್ವಾದವನ್ನು ಪಡೆಯುತ್ತಿರುವುದು ಪ್ರತಿದೆ. ಮತ್ತೆ ಇಲ್ಲಿ ಪ್ರತಿ ವರ್ಷ ನಡೆದಂಗೆ ಬ್ರಹ್ಮರಥೋತ್ಸವ ವಿಜೃಂಭಣೆಗೆ ನಡೀತಾ ಇದೆ. ಈ ಸಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಮತ್ತೆ ಇಲ್ಲಿ ಬೆಳಗ್ಗೆ ಅಭಿಷೇಕ ಮತ್ತೆ ದೇವರ ಮೆರವಣಿಗೆ ಮಾಡಿ ಮತ್ತು ರಥೋತ್ಸವನು ಯಶಸ್ವಿಯಾಗಿ ನಡೆದಿದೆ. ಈ ದೇವಸ್ಥಾನದ ಒಂದು ಅಭಿವೃದ್ಧಿ ಮುಂಚೆಯಿಂದ ಸುಮಾರು ಒಂದು 500-600 ವರ್ಷದ ಇತಿಹಾಸ ಇದ್ರು. ಆ ಕಾಲದಲ್ಲಿ ಆ ದೊಡ್ಡವರು ಪ್ರಮಾಣವಾಗಿ ಮಾಡಿದ್ರು. ಆಮೇಲೆ ಮತ್ತೆ ಒಂದು 13ನೇ ವರ್ಷ ಆಯಿತು ಇದು ಒಂದು ಸಮಿತಿ ಮಾಡಿಕೊಂಡು ಎಲ್ಲ ಊರಿನವರು ಸುತ್ತಮುತ್ತ ಭಕ್ತಾದಿಗಳು ಎಲ್ಲರೂ ಸೇರಿ ಒಂದು ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಬಾಕಿ ಇದೆ. ಭಕ್ತಾದಿರ ಎಲ್ಲರನ್ನು ಸಹಕರಿಸಬೇಕು. ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿ ತನು ಮನ ಧನವನ್ನು ಅರ್ಪಿಸಿ ದೇವರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ಆಶೀರ್ವಾದ ಪಡಿಬೇಕಾಗಿ ಮತ್ತು ಬಂದಂಥ ಎಲ್ಲ ಭಕ್ತಾದಿಗಳು ಇವತ್ತು ದೇವ್ರ ದರ್ಶನ ಮಾಡಿಕೊಂಡು ಬ್ರಹ್ಮರಥೋತ್ಸವ ನೋಡಿಕೊಂಡು ಪ್ರತಿ ಬಾರಿ ಅನ್ನದಾನ ನಡೀತದಿಲ್ಲಿ. ಎಲ್ಲರೂ ಭಕ್ತಿಯಿಂದ ದರ್ಶನ ಮಾಡಿ ದೇವರ ಆಶೀರ್ವಾದ ಪಡೆದು ಕ್ಷೇಮವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ತೀನಿ. ಸ್ವಾಮಿ ದೇವಸ್ಥಾನದ ಅರ್ಚಕರು ಇವತ್ತಿನ ವಿಶೇಷತೆ ಏನು ಅಂದರೆ ಸ್ವಾಮಿಯ ಬ್ರಹ್ಮರಥೋತ್ಸವ ಇಷ್ಟು ದಿನ 12 ಗಂಟೆ ಮೇಲೆ ನಡೆಯುತ್ತಿತ್ತು. ಸ್ವಲ್ಪ ಕಾರಣಾಂತರಗಳಿಂದ ಗ್ರಹಣ ಇರುವುದರಿಂದ ಈ ಸಲ 11 ಗಂಟೆಯಿಂದ 12 ಗಂಟೆ ಒಳಗಡೆ ಮುಗಿಸಿದ್ವಿ. ಇವಾಗ ಇದೇನಂದ್ರೆ ಇದು ದೇವಸ್ಥಾನದ್ದು ಸುಮಾರು ಅನಾದಿ ಕಾಲದಿಂದ ಬಂದಿರೋದ್ರಿಂದ ತುಂಬ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಶಿಸ್ತಿನಲ್ಲಿ ನಡೆಸಿಕೊಂಡು ಏನು ಹೇಳೋದು ಸುಮಾರು ಎಷ್ಟು ವರ್ಷಗಳಿಂದ ಈ ಥರ ನಡೀತಾ ಇದೆ? ಒಂದು 450 ವರ್ಷಗಳಿಂದನೇ ನಡೀತಿದೆ. ಮತ್ತು ಇನ್ನೇನಂದರೆ ಇವತ್ತು ಇನ್ನೊಂದು ಸೂಚನೆ ಅಂದರೆ ನಮ್ಮ ದೇವಸ್ಥಾನದ ಬಾಗಿಲನ್ನು 3:15ಕ್ಕೆ ಮುಚ್ಚಲಾಗುವುದು. ಯಾವುದರಿಂದ ಅಂದರೆ ಗ್ರಹಣ ಇರುವುದರಿಂದ ಭಕ್ತಾದಿಗಳು ಸಹಕರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಯಾವ್ಯಾವ ಭಾಗದಿಂದ ಬರ್ತಾರೆ ಇದಕ್ಕೆ? ಸುಮಾರು ಬೆಂಗಳೂರು, ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬಾನೇ ಬರ್ತಾರೆ. ನಿಮ್ಮ ಹೆಸರು? ನಾವು ಸುಮಾ. ಹೇಳಿ. ನಾವೊಂದು 10 ವರ್ಷದಿಂದ ಬರ್ತೀವಿ ಇಲ್ಲಿ ಪೂಜೆಗೆ. ದೇವ್ರು ಎಳೆಯೋ ಟೈಮಲ್ಲಿ ಚೆನ್ನಾಗಿ ನಮಗೆ ದೇವ್ರನ್ನ ಅನುಕೂಲ ಮಾಡೈತೆ. ಅಂದರೆ ಈಗಿಂತ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಗರಣೆಯಿಂದ. ಆದರೂ ಇಲ್ಲಿ ಬಂದವರೆಲ್ಲ ಒಳ್ಳೇದಾಗುತ್ತೆ. ನರಸಿಂಹಸ್ವಾಮಿ ಒಳ್ಳೇದು ಮಾಡಲಿ ಎಲ್ಲರಿಗೂ.